ನಿಮ್ಮ ವಿಷ್ಣು ಶೆಟ್ಟಿ. 10 ಅಂತಿದ್ದೀನಿ. ಹೊಸ ವೀಡಿಯೋಗೆ ಸ್ವಾಗತ. ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲ ಹೇಳೋದು, ಇನ್ನೊಂದು ಚಾನಲಲ್ಲಿ ವೀಡಿಯೋ ಮಾಡಿ. ಓಕೆ, 4:30 ಸೆಟಪ್ಪು. ಲೆಟ್ಸ್ ಟೇಕ್ ಎ ಟ್ರೇಡ್. 12:30 ಒಂದು ಲೈನ್ ಹಾಕೋತೀನಿ. ಓಕೆ, ಸೊ ದೆನ್ 4:30 ಒಂದು ಲೈನು ಪರ್ಫೆಕ್ಟು. ಸೊ ವಾಲ್ಯೂಮ್ ಪ್ರೊಫೈಲು ನೋಡಿ, ವಾಲ್ಯೂಮ್ ಪ್ರೊಫೈಲ್ನ ನೀವು ಇಲ್ಲಿಂದ ಟಚ್ ಮಾಡಿ ಹಿಂಗಾರು ಹಾಕೊಳ್ಳಿ, ಹಿಂಗೆ ಸ್ಟ್ರೈಟಾರು ಹಾಕೊಳ್ಳಿ, ಡಸಂಟ್ ಮ್ಯಾಟರ್. ಓಕೆ, ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋ ಹಾಗೆ ಇಲ್ಲ. ಓಕೆ, ಇಲ್ಲಿ ವೆಯ್ಟಿಂಗ್ ಈ ಸ್ವೀಪ್ ಆಗುತ್ತಾ ನೋಡೋಣ, ಅದ್ರ ಪ್ರಕಾರ ಟ್ರೇಡ್ ಮಾಡೋಣ. ಅದಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ ಗೊತ್ತಾ? ಸೊ ಇವಾಗ ಇದು ಕನ್ಫರ್ಮೇಷನ್ನ ರಿಮೂವ್ ಮಾಡ್ತೀನಿ, ಇದು ವಾಲ್ಯೂಮ್ ಪ್ರೊಫೈಲ್ನ. ಇವಾಗ ಏನು ಮಾಡ್ತೀನಿ ಅಂದರೆ, ಐ ಜಸ್ಟ್ ಒಂದನ್ನು ಅಬ್ಸರ್ವ್ ಮಾಡ್ತೀನಿ. ಓಕೆ, ಏನು ಅಂದರೆ 4 ಅವರ್ಗೆ ಹೋಗ್ತೀನಿ. 4 ಅವರ್ಗೆ ಹೋಗಿ ಇಲ್ಲಿ ಯಾವ್ದಾದ್ರು ಸ್ಟ್ರಾಂಗ್ ಲೆವೆಲ್ ಇದೆಯಾ ನೋಡೋಣ. ಓಕೆ, ಲೈನ್ ರಿಮೂವ್ ಮಾಡ್ಕೋತೀನಿ. ಹಾಂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಇದೆ, ಯು ಕ್ಯಾನ್ ಸಿ ಅಲ್ವಾ? ಕರೆಕ್ಟಾ? ಗೇಮ್ ಚೇಂಜರ್ 3 ಪ್ರಕಾರ. ಸೊ ಇದು ತುಂಬ ಚಾನ್ಸ್ ಇದೆ ರೀಟೆಸ್ಟ್ ಮಾಡಿ ಕೆಳಗಡೆ ಬೀಳೋದಕ್ಕೆ, ಒಂದು ಪಾಸಿಬಿಲಿಟಿ. ಓಕೆ, ಸೊ ಇಲ್ಲಿ ಬರಿತೀನಿ, ಒಂದು ಚೆಕ್. ಗೇಮ್ ಚೇಂಜರ್ 3 ಪ್ರಕಾರ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ದು ಹೈ ಮತ್ತು ಓಪನ್ನ ಮಾರ್ಕ್ ಮಾಡಿಕೊಂಡೆ. ಆ ಝೋನು ಮತ್ತು ನಾವು 4:30 ಸೆಟಪ್ ಏನು ಮಾಡ್ಕೊಂಡಿದ್ದೀವಲ್ಲ ನಿಯರ್ ಇದೆ. ಸೊ ಅಂದರೆ ಹಿಂಗೆ ಟಚ್ ಮಾಡಿ ಒಳಗಡೆ ಬಂದರೆ ಆಬ್ವಿಯಸ್ಲಿ ಈ ಸ್ವೀಪು ತುಂಬ ಶಾರ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಒಂದು ಚೆಕ್ ಡನ್. ಸೆಕೆಂಡ್ ಚೆಕ್ಕಿಗೆ ಬರೋಣ. ಓಕೆ, ಸೊ ಪಿವೋಟ್ ಕ್ಯಾಮ್ರೆಲ್ಲ ಅದನ್ನ ಆಮೇಲೆ ನೋಡೋಣ. ಬೇರೆ ಏನಾದ್ರು ಇದೆಯಾ ನೋಡೋಣ. ಸೊ ನಮ್ಮದು ಸೂರ್ಯವಂಶ ಇಂಡಿಕೇಟರ್ ಇದೆಯಲ್ಲ, ಅದನ್ನು ನೋಡೋಣ. ಅದರಿಂದ ಏನು ಸಿಗ್ತಾ ಇಲ್ಲ ನಮಗೆ, ಎಲ್ಲ ಇಲ್ಲಿದೆ, ಇಲ್ಲೆಲ್ಲ ಇದೆ. ಸೊ ಇದರಿಂದ ಏನು ಸಿಗ್ತಾ ಇಲ್ಲ. ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್, ಎಸ್ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ ಇದೆ. ಓಕೆ, ಇಲ್ಲೇ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇದೆ. ಓಕೆ, ಆ ಬಾಕ್ಸ್ ಹತ್ರನೇ. ಸೊ ಬೆಟರ್. ಸೊ ಲೆಟ್ಸ್ ಗೋ 5 ಮಿನಿಟ್ಸ್. ಓಕೆ, ಸೊ ಬರಲಿ, ಟಚ್ ಮಾಡಲಿ, ಸ್ವೀಪ್ ಆಗಲಿ, ಪ್ರಾಪರ್ ಎಂಟ್ರಿ. ಓಕೆ, ಸೊ ಈಗ ನೋಡ್ಬೋದು ಎಕ್ಸಾಕ್ಟ್ ಈ ರಿಜೆಕ್ಷನ್ ಆಗಿದೆ. ಓಕೆ, ಲೆಟ್ಸ್ ಸಿ. ಇದೇ ಇಂಥ ಟೈಮಲ್ಲೇ ವೆಯ್ಟ್ ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲೇ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ, ಇಲ್ಲಿಂದನೇ ಬಿದ್ದುಬಿಟ್ರೆ ಏನು ಮಾಡೋದು, ಈ ಥರ ಎಲ್ಲ ಅನಿಸ್ತಾ ಇರುತ್ತೆ. ಓಕೆ, ಸೊ ನಾನೊಂದು ಸ್ವಲ್ಪ ಇದು ಮಾಡ್ತೀನಿ, ಇಲ್ಲೊಂದು ಸ್ವಲ್ಪ ಡಿಸಿಷನ್ಸ್ಗಳನ್ನ ಕರೆಕ್ಟಾಗಿ ತೊಗೋಬೇಕು ನಾನು. ಓಕೆ, ಸೊ 12:30. ಓಕೆ, ಓಕೆ ಪರ್ಫೆಕ್ಟ್. ಓಕೆ, POC ತನಕ ಎಂಟ್ರಿ. ಏನಕ್ಕೆ ಈಗ ನೋಡಿ, ಲೈಕ್ ಹಿಂಗೆ ಮೇಲೋಗಿ ಬಂದಾಗ ಯಾಕೆ ತಗೋತಾ ಇಲ್ಲ ಅಂದರೆ, ಅಬ್ಸರ್ವ್ ಮಾಡಿ ಇಲ್ಲಿ ಫಸ್ಟ್ ಟೈಮ್ ಏನು ಹ್ಯೂಜ್ ರಿಜೆಕ್ಷನ್ ಆಗಿದೆ, ಎಂಟರ್ ಆಗ್ಬಿಟ್ಟು ಮಾತಾಡ್ತೀನಿ. ಓಕೆ, ಫಸ್ಟ್ ಟೈಮ್ ಏನು ಹ್ಯೂಜ್ ರಿಜೆಕ್ಷನ್ ಆಗಿದೆಯಲ್ಲ, ಸೆಲ್ ಮಾಡಿದ್ದೀನಿ. ಫಸ್ಟ್ ಟೈಮೇ ಆಲ್ರೆಡಿ ರಿಜೆಕ್ಷನ್ ಆಗೋಗಿದೆ. ಯು ಕ್ಯಾನ್ ಅಬ್ಸರ್ವ್ ಅಲ್ವಾ, ಫಸ್ಟ್ ಟೈಮ್ ಒಂದು ರಿಜೆಕ್ಷನ್ ಆಗಿದೆ. ಓಕೆ, ಸೊ ಅಗೈನ್ ಮಾರ್ಕೆಟ್ ಬಂದಿದೆ, ಅಗೈನ್ ಇಲ್ಲಿ ಆ ರಿಜೆಕ್ಷನ್ ಕಾಣಿಸಿದೆ. ಇದೇ ಒಂದು ಇಂಪಾರ್ಟೆಂಟ್ ರೂಲ್, ಆ ಕಾಮನ್ ಸೆನ್ಸ್ಗಳನ್ನ ಯೂಸ್ ಮಾಡೋದು ಅನ್ನೋದು. ಓಕೆ, ದಟ್ಸ್ ವೈ ನಾನು ಯಾವಾಗಲೂ ಅಷ್ಟೇ ಇದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತೀನಿ, ಕಾಮನ್ ಸೆನ್ಸ್ನ ಯೂಸ್ ಮಾಡೋ ಕಡೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಓಕೆ, ಸೊ ಅದಕ್ಕೆ ದಟ್ಸ್ ವೈ ಐ ಡಿಂಟ್ ವೇಟೆಡ್ ಫಾರ್ ದಿ ಸ್ವೀಪ್. ಓಕೆ, ಸೊ ಮೇಲ್ ಹೋಗಿ ಒಳಗಡೆ ಬರೋದಕ್ಕೆ ವೆಯ್ಟ್ ಮಾಡಲಿಲ್ಲ. ಐ ಅಬ್ಸರ್ವ್ ದ ಕ್ಯಾಂಡಲ್. ಓಕೆ, ಇದೊಂದು ಹೊಸ ಲೆಸನ್ ಅಂತ ಅಂದ್ಕೊಡಿ. ಸೊ ಫಸ್ಟ್ ಕ್ಯಾಂಡಲು ಒಂದು ಒಳ್ಳೆ ರಿಜೆಕ್ಷನು, ಸೆಕೆಂಡ್ ಕ್ಯಾಂಡಲು ಒಂದು ಒಳ್ಳೆ ರಿಜೆಕ್ಷನು. ಓಕೆ, ಆ್ಯಂಡ್ ಅಗೇನ್ ಇಲ್ಲಿ ಈ ಜಾಗದಲ್ಲಿ ತುಂಬ ರಿಜೆಕ್ಷನ್ಸ್ಗಳು ಆಗಿ ಫಾಲ್ ಆಗಿದೆ. ಓಕೆ, ಸೊ ಅಗೇನ್ ಟ್ರೈ ಮಾಡ್ತಾ ಇದೆ. ಸೊ ದೇರ್ ಮೇ ಬಿ ಚಾನ್ಸ್ ಈ POC ತನಕ ಬಂದು ರಿವರ್ಸ್ ಆಗಿ ಒಳಗೆ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಈ ಸಿನಾರಿಯೋ ಇರುತ್ತೆ. ಸೊ ದಟ್ಸ್ ವೈ ನಾನು ಇಷ್ಟರ ತನಕ ಕ್ಯಾಚ್ ಮಾಡಿಬಿಡ್ತೀನಿ. Four, 6, 8. Four, 5, 6.
ತುಂಬ ಒಳ್ಳೆ ಟ್ರೇಡ್ ನನ್ನ ಪ್ರಕಾರ. ಓಕೆ, ಉರಿಸಲೇ ನಿನ್ನ ಉಸಿರನು. ಇಲ್ಲದ ಓಕೆ, ವಿಡಿಯೋಸ್ಗಳು ಹಾಕಿದಾಗ ನೋಡಿ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಕಾಮನ್ ಸೆನ್ಸ್ಗಳನ್ನ ಯೂಸ್ ಮಾಡೋದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ಇನ್ ಕೇಸ್ ಎಸ್ ಎಲ್ ಹೊಡಿತಾ, ಓಕೆ, ಇನ್ ಕೇಸ್ ಎಸ್ ಎಲ್ ಹೊಡಿಯುತ್ತಾ ಮತ್ತೆ ಬರುತ್ತೆ, ಮತ್ತೆ ವಿ ಕ್ಯಾನ್ ಟೇಕ್ ದಿ ಟ್ರೇಡ್. ಬಟ್ ಇದು ಎಸ್ ಎಲ್ ಹೊಡಿಯೋವಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಓಕೆ, ನಾನು ಈ ಥರ ಪ್ಯಾಟ್ರನ್ಸ್ಗಳು ತುಂಬ ಲಾಟ್ ಆಫ್ ಟೈಮ್ಸ್ ನೋಡಿದ್ದೀನಿ. ಓಕೆ, ಸೊ ದಟ್ಸ್ ವೈ ಹೇಳ್ತಾ ಇರೋದು ಅಷ್ಟೇ. ಪಾಸಿಬಿಲಿಟೀಸ್, ಓಕೆ, ಈ ಥರ ಒಂದು ಪ್ಯಾಟ್ರನ್ಸ್ಗಳು ಎಸ್ ಎಲ್ ಆಗಿರೋದು ಕಮ್ಮಿ ನಾನು ನೋಡಿರೋ ಪ್ರಕಾರ. ಓಕೆ, ಸೊ ಯು ಕ್ಯಾನ್. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ವೀಕೆಂಡ್ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಎಲ್ಲರೂ ವೀಕೆಂಡ್ ಕೂತ್ಕೊಂಡು ನೋಡಲಿ ಅಂತ. ಓಕೆ, ಮಿಡಲಲ್ಲಿ ಹಾಕಿದ್ರೆ ವೀಕ್ ಡೇಸಲ್ಲಿ ಇಟ್ಸ್ ಎ ಯೂಸ್ಲೆಸ್ ಅಂತ. ಓಕೆ, ಲೆಟ್ಸ್ ಸಿ, ನೋಡೋಣ. ಓಕೆ, ಪಿ ಒ ಸಿನೇ ಟಾರ್ಗೆಟು. ಓಕೆ, ಈ ಒಂದು ಟ್ರೇಡ್ಗಳಲ್ಲಿ ಇನ್ ಕೇಸ್ ಇದು ಸ್ವೀಪ್ ಆಗಿದ್ರೆ ಐ ವುಡ್ ಹ್ಯಾವ್ ಗಾನ್ ಟಿಲ್ ಹಿಯರ್. ಬಟ್ ಪಿ ಒ ಸಿನೇ ಟಾರ್ಗೆಟು 1:1.24 ಇದೆ. ಊರಿಸಲೇ ನಿನ್ನ ಸಿರನು ಇಲ್ಲದ ನಾಳೆಗೆ ನೀ ನನಗೆ ಅಲ್ಲವಾ. ಐ ಸ್ಟಾರ್ಟೆಡ್ ಟ್ರೇಡಿಂಗ್ ಇನ್ಸ್ಟೆಂಟ್ ಅಕೌಂಟ್ಸ್ಗಳನ್ನೂ ಟ್ರೇಡ್ ಮಾಡ್ತಾ ಇದ್ದೀನಿ. ಒಂದು 10K ಇದೆ. ಓಕೆ, ಸೊ ಅದರಲ್ಲೇ ಈ ಒಂದು ಟ್ರೇಡ್ನ ತೊಗೊಂಡಿರೋದು. ಬಟ್ ಅಲ್ಲಿ ಏನು ಅಂದರೆ ಕನ್ಸಿಸ್ಟೆನ್ಸಿ ರೂಲ್ ಇರುತ್ತೆ, ಆ್ಯಂಡ್ ಇನ್ನೊಂದು ಲೈಕ್ ಟ್ರೈಲಿಂಗ್ ಡ್ರಾಡೌನ್ ಇರುತ್ತೆ. ಯಾಕಂದರೆ ನಾನು ಇನ್ನೂ ಇನ್ಸ್ಟೆಂಟ್ ಅಕೌಂಟ್ಸ್ಗಳನ್ನ ಟ್ರೈ ಮಾಡಿರಲಿಲ್ಲ. ಓಕೆ, ಸೊ ಈ ಒಂದು ಟ್ರೇಡ್ ಸೆಟಪ್ಸ್ಗಳಲ್ಲಿ ಅದನ್ನು ಟ್ರೈ ಮಾಡ್ತೀನಿ. ಅದು ಇನ್ ಕೇಸ್ ಓಕೆ ವರ್ಕ್ ಆಗ್ತಾ ಇದೆ, ವೆಲ್ ಆ್ಯಂಡ್ ಗುಡ್ ಅಂತ ಅಂದರೆ ಸೊ ನಿಮಗೆ ಹೇಳ್ತೀನಿ. ಓಕೆ, ಈ ಸೆಟಪ್ಸ್ಗಳನ್ನೆಲ್ಲ ಅಲ್ಲಿ ಟ್ರೇಡ್ ಮಾಡ್ಬೋದಾ ಅಂತ. ತುಂಬ ಕೇರ್ಫುಲ್ಲಾಗಿರಬೇಕು, ಲಾಟ್ಗಳು ಜಾಸ್ತಿ ಹಾಕೋಕ್ಕಾಗೋದಿಲ್ಲ. ಲಾಟ್ ಆಫ್ ಇಶ್ಯೂಸ್ಗಳಿರುತ್ತೆ, ಬಟ್ ಡಿಸಿಪ್ಲಿನ್ ಆಗಿ ಮಾಡಬೇಕು. ಅಕೌಂಟ್ ಬ್ರೀಚ್ ಆಗ್ದಲ್ಲ ಅಂದರೆ ಇಟ್ಸ್ ಎ ಬೆಟರ್ ಆಪ್ಷನ್ ನನ್ನ ಪ್ರಕಾರ ಕೇಳಿದ್ರೆ. ಓಕೆ, ಈ ಕಾಮನ್ ಸೆನ್ಸ್ ಆ್ಯಂಡ್ ಈ ಇಂಪ್ರೂವ್ಮೆಂಟ್ಸ್ಗಳನ್ನ ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಇರೋವಂಥ ಲಾಜಿಕ್ ಏನು, ಸೊ ಇದನ್ನು ಸ್ವೀಪ್ ಮಾಡಿ ಬರಬೇಕು. ಬಟ್ ನೀವು 3 ಮಿನಿಟ್ಸಲ್ಲೆಲ್ಲ ನೋಡಿದ್ರೆ ಇದು ಸ್ವೀಪ್ ಆಗಿರೋ ಥರನೇ ಇರುತ್ತೆ. ಬಟ್ ನನಗೆ 5 ಮಿನಿಟ್ಸಲ್ಲಿ ಬರಬೇಕು ಅಂದರೆ ಸೊ ಹೀಗೆ ಬಂದು ಹೀಗೆ ಒಳಗಡೆ ಬರಬೇಕು. ಕರೆಕ್ಟಾ? ಸೊ ಓಕೆ, ವೆನ್ ಎವರ್ ಯು ಆರ್ ಇನ್ ಎ ಲೆಸರ್ ಲಾಟ್ಸ್ ಅಲ್ವಾ, ಇಂಥ ಟ್ರೇಡ್ಸ್ಗಳಲ್ಲಿ ಇಫ್ ಯು ಗೋ ವಿತ್ ಎ ಲೆಸರ್ ಲಾಟ್ ಯಾವುದೇ ಥರ ಭಯ ಇರೋದಿಲ್ಲ. ಓಕೆ, ನೀವೇನು ಮಾಡಿಬಿಡ್ತೀರಾ, 0.1 ಬೇಕಾಬಿಟ್ಟು ಲಾಟ್ ಸೈಜು. ಓಕೆ, ನಿಮಗೆ ಮನ್ಸಿಗೆ ಬಂದಿದ್ದು ಲಾಟ್ ಸೈಜು, ನಿಮ್ಮ ಕ್ಯಾಪಿಟಲ್ ಮೇಲೆ ನೀವು ಎಷ್ಟು ರಿಸ್ಕ್ ತೊಗೋತಾ ಇದ್ದೀರಾ ಐಡಿಯಾ ಇರೋದಿಲ್ಲ. ಬ್ಲೈಂಡಾಗಿ ಲಾಟ್ ಸೈಜ್ನ ಪುಷ್ ಮಾಡ್ತೀರಾ. ಇಲ್ಲಿಂದ ಎಷ್ಟು ಪಿಪ್ಸ್ ಇದೆ, 63 ಟು ಹತ್ತತ್ರ 69, ಅಂದರೆ ಹತ್ತತ್ರ 50 ಪಿಪ್ಸು. ಓಕೆನಾ? ಅಂದರೆ ನನ್ನ ಡೈಲಿ ಲಾಸ್ ಲಿಮಿಟು $100 ಅಂದ್ಕೊಳ್ಳೋಣ. ಇಲ್ಲಿ $50 ಅಷ್ಟೇ ಲಾಸ್ ಇದೆ ಅಂದರೆ ಐ ಕ್ಯಾನ್ ಗೋ 0.1. ಕರೆಕ್ಟಾ? 0.1 ಹೋಗ್ಬೋದು ನಾನು, ಯಾಕಂದರೆ ಟಾರ್ಗೆಟ್ ಕೂಡ ಅಷ್ಟೇ ಇದೆ. ಓಕೆ, ಸೊ ಇಂಥ ಟೈಮಲ್ಲಿ 0.05 ನಾನು ಹೋಗೋದೇ ಇಲ್ಲ. ಯಾಕಂದರೆ ನನ್ನ ಡೈಲಿ ಲಾಸ್ ಲಿಮಿಟ್ ಇರೋದೇ ನಾನು $100 ಲಾಸ್ ಕೊಡ್ತೀನಿ ಗುರು, ಅದಕ್ಕಿಂತ ಜಾಸ್ತಿ ಕೊಡಲ್ಲ. ಬಟ್ ಇಲ್ಲಿ ಎಸ್ ಎಲ್ ಚಿಕ್ಕ ಸಿಕ್ಕಿರೋದ್ರಿಂದ ಐ ಗೋ ವಿತ್ ಎ 0.1. ಓಕೆ, ಅವಾಗ ಇದು ಎಸ್ ಎಲ್ ಆದರೂ ಕೂಡ ನಾನು ಲಾಸ್ ಮಾಡ್ಕೊಳ್ಳೋದೆ $50. ಇನ್ನು $50 ಬಫರ್ ಇರುತ್ತೆ, ಐ ಕ್ಯಾನ್ ಟೇಕ್ ಎ ಅನದರ್ ಟ್ರೇಡ್. ಎವ್ರಿ ಡೇ ಪ್ರಾಫಿಟ್ ಆಗ್ತೀನಿ ಅಂತಲ್ಲ. ಓಕೆ, ಸಮ್ಟೈಮ್ಸ್ ಲಾಸಸ್ ಮಾಡ್ತೀನಿ. ಓಕೆ, ನಾನು ಈಗ ರೀಸೆಂಟ್ಲಿ ಈ 530 ಅಂದರೆ ನಾನು ಯಾವಾಗಿಂದ ಯೂಟ್ಯೂಬ್ನ ಶುರು ಮಾಡಿದ್ನಲ್ಲ ಅವಾಗಿಂದ ನಾನು ಲಾಸಸ್ ನೋಡಿರೋದು ಕಮ್ಮಿ. ಲಾಸಸ್ ಯಾವ್ದು ನೋಡಿರೋದು ಅಂದರೆ ಇದ್ರ ಒಂದು ವಿಡಿಯೋ ಇದೆ ನೋಡಿ, 2.5 ಬಂದ್ಬಿಟ್ಟಿತ್ತು. ಓಕೆ, ಅಷ್ಟು ಲಾಸಸ್ಗಳು ನೋಡ್ತಾ ಇಲ್ಲ. ಯಾಕೆಂದರೆ ದ ಮೇನ್ ರೀಸನ್ ಇಸ್ ಅಷ್ಟು ಟ್ರೇಡ್ ಮಾಡಲ್ಲ ನಾನು. ಓಕೆ, ಲೈಕ್
ಡೈಲಿ ಒಂದು ಟ್ರೇಡ್ ಪ್ರಾಫಿಟ್ ಹಿಟ್ಟಾಯಿತು, ಇವಾಗ ಇದೇ ಪ್ರಾಫಿಟ್ ಹಿಟ್ಟಾಯಿತು ಅಂದರೆ ನಾನು ಇದ್ರ ಸವಾಸಕ್ಕೆ ಬರೋದಿಲ್ಲ. ಲ್ಯಾಪ್ಟಾಪ್ ಮುಚ್ತೀನಿ, ಟಾಟಾ ಬಾಯ್ ಬಾಯ್, ಹೋಗ್ತಾ ಇರ್ತೀನಿ. ಓಕೆ, ಬರೋದೇ ಇಲ್ಲ. ಚಾರ್ಟನ್ನು ಕೂಡ ಓಪನ್ ಮಾಡೋದಿಲ್ಲ ನಾನು. ಓಕೆ, ದಟ್ಸ್ ಹೌ. ಓಕೆ, ನನ್ನ ಮೈಂಡನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಯಾಕಂದರೆ ಐ ಡೋಂಟ್ ವಾಂಟ್, ನಾನು ಏನಕ್ಕೆ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಅಷ್ಟೆಲ್ಲ ಸ್ಟ್ರೆಸ್ ತೊಗೊಂಡು ಒಡಿ ಸಿಕ್ಕಿದ್ನೆಲ್ಲ ಟ್ರೇಡ್ ಬೇಕೇ ಆಗಿಲ್ಲ ನನಗೆ. ಐ ಎಂಜಾಯ್. ಓಕೆ, ಸೊ ಒನ್ ಟ್ರೇಡ್ ಸೆಟಪ್ ಪ್ರಕಾರ ಟ್ರೇಡ್, ಐ ಎಂಜಾಯ್ ಇಟ್. ಆ್ಯಂಡ್ ಎವ್ರಿ ಒನ್ ಆರ್ ಆಸ್ಕಿಂಗ್, ಬ್ರೋ ಇಂಡಿಕೇಟರ್ ಸೋರ್ಸ್ ಕೋಡ್ ಕೊಡಿ, ಅವ್ರದ್ದು ಕೊಡಿ. ಒಂದನ್ನು ಹೇಳ್ಬಿಡ್ತೀನಿ. ಓಕೆ, ಎಷ್ಟೋ ಎಫರ್ಟ್ಸ್ ಹಾಕಿ ಇಂಡಿಕೇಟರ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿರ್ತಾರೆ. ಓಕೆ, ಇವಾಗ ಪ್ರೈಸ್ ಇಟ್ಟಿರಲಿ, ಏನೇ ಇಟ್ಟಿರಲಿ, ಅದು ತೊಗೊಳೋಕ್ಕಾಗ್ತಾ ಇಲ್ಲ ಅಂದರೆ ಬ್ರೋ ಅದ್ರದ್ದು ಸೋರ್ಸ್ ಕೋಡ್ ಕೊಡಿ ಅಂತ ಕೇಳೋದು ತುಂಬ ದೊಡ್ಡ ತಪ್ಪದು. ಆ ಥರ ಯಾರಿಗೂ ಕೇಳಕ್ಕೆ ಹೋಗ್ಬೇಡಿ. ಓಕೆ, ಯು ಬಿಲ್ಡ್ ಇಟ್. ಓಕೆ, ಸೊ ನಿಮಗೆ ತೊಗೊಳಕ್ಕಾಗ್ತಾ ಇಲ್ಲ ಅಂದರೆ ಬಿಲ್ಡ್ ಇಟ್. ಆವಾಗಲೇನೆ ಹೇಳ್ತೀನಲ್ಲ, ಪ್ರಾಪರ್ ಮೆನ್ ಅನ್ನೋನು ಆಚೆ ಬರೋದು. ಓಕೆ, ನನಗೂ ಅಷ್ಟೇನೆ. ಅವಾಗೆಲ್ಲನೂ ಕೂಡ ಯಾರು ಯೂಟ್ಯೂಬಲ್ಲೆಲ್ಲ, ಹಿಂದಿ ಯೂಟ್ಯೂಬ್ ಚಾನಲಲ್ಲೆಲ್ಲ ಅವಾಗೆಲ್ಲ ಇಂಡಿಕೇಟರ್ ಕ್ರಿಯೇಟ್ ಮಾಡೋರು. ಓಕೆ, ಆ ಥರ ಯಾರು ಸ್ಟಾಕ್ ಬರ್ನರು ಇವರೆಲ್ಲನೂ ಕೂಡ ನಾನು ಅದನ್ನ ನೋಡ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ಲಿಂಕ್ ಕೊಡಿ ಅಣ್ಣ, ಅದು ಕೊಡಿ ಇದು ಕೊಡಿ ಕೇಳ್ತಾನೆ ಇರಲಿಲ್ಲ. ಬಿಲ್ಡ್ ಮಾಡೋನು ನಾನು ಬಿಲ್ಡ್ ಮಾಡ್ತೀನಿ, ಅವನಕ್ಕಿಂತ 10 ಪಟ್ಟು ಬಿಲ್ಡ್ ಮಾಡಿಬಿಟ್ಟಿದೆ. ದಟ್ಸ್ ಹೌ. ಓಕೆ, ಲೈಕ್ ಆ ಮೈಂಡ್ಸೆಟ್ಟಲ್ಲಿ ಇರ್ರಿ, ಆ ಮೈಂಡ್ಸೆಟ್ಟಲ್ಲಿ ಬದುಕಿ. ಆವಾಗಲೇ ಇಟ್ಸ್ ಮಜಾ, ಲೈಫು ಮಜಾ ಆವಾಗಲೇ. ಎಲ್ಲದಕ್ಕೂ ಓಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀರಾ, ಎಲ್ಲದಕ್ಕೂ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಹೇಳಿದ್ದೀನಿ, POC ಥರ ಏನಾದ್ರು ಡೋಜಿ ಗೀಜಿ ಫಾರ್ಮೇಷನ್ ಆಯಿತು ಅಂದರೆ ದಯವಿಟ್ಟು ಯಾವುದೇ ಥರ ಟ್ರೇಡನ್ನು SL ತನಕ ಇಟ್ಕೊಂಡು ಕೂತ್ಕೋಬೇಡಿ, ಬ್ರೇಕ್ ಇವನಿಗೆ ತರ್ನಿ ಅಂತ 100 ಸತಿ ಹೇಳಿದ್ದೀನಿ. ಅವತ್ತು ಹಿಂಗೆ ಡಿಸ್ಕಾರ್ಡಲ್ಲಿ ಹೇಳ್ತಾ POC ಹತ್ರ ಬ್ರೇಕ್ ಟಚ್ ಆಯಿತು, ಡೋಜಿ ಬಂತು, ನಾನು ಹೇಳಿದೆ ಬ್ರೇಕ್ ಇವನ್ ಅಂತ. ಬ್ರೋ ಬ್ರೇಕ್ ಇವನ್ ಹೊಡೆದ್ಬಿಟ್ಟು ಹೋಯ್ತಲ್ಲ ಬ್ರೋ ಟಾರ್ಗೆಟ್ಗೆ. ನಾನು ಅವತ್ತು ಹೇಳಿದ್ದೆ, ಇದು ಒಂದು ದಿನ ಅಷ್ಟೇನೆ, ಎಲ್ಲ ದಿನ ಹಿಂಗೆ ಆಗೋದಿಲ್ಲ ಅಂತ. ರೀಸೆಂಟ್ಲಿ ನೋಡಿ, ನಿನ್ನೆ ಸೇಮ್ ಬ್ರೇಕ್ ಇವನ್ಗೆ ಹೊಡೆದು POCಗೆ ಹತ್ರ ಡೋಜಿ ಆಗಿ ಗಾನ್. ಹೇಳೋದನ್ನ ಅಪ್ಲೈ ಮಾಡಿ. ನೀವೇನು ಮಾಡ್ತೀರಾ, ಈ ಸೆಟಪ್ಸ್ ವಿಡಿಯೋಗಳನ್ನೆಲ್ಲ ಕಂಪ್ಲೀಟಾಗಿ ಕೂತ್ಕೊಂಡು ನೋಡ್ಬಿಡ್ತೀರಾ, ಅದೇ ಬೇಸಿಕ್ ವಿಡಿಯೋನೆಲ್ಲ ನೋಡೋದೇ ಇಲ್ಲ. ಇದೇ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ನಿಮ್ಮಲ್ಲಿ ಆಗ್ತಾ ಇರೋದು. ಓಕೆ, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಲು ಬ್ರೋ ಎಲ್ಲಿದೆ ಅಂತ ಕೇಳ್ತಾ ಇರೋರು, ಅವ್ರು ಯಾರು ಗೇಮ್ ಚೇಂಜರ್ 2.5 ನೋಡೇ ಇರೋದಿಲ್ಲ. ದಟ್ಸ್ ವೈ ದೇ ಆಸ್ಕ್, ಅವ್ರು ಕೊಡಿ ಬ್ರೋ, ಲೈಕ್ ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ ಎಲ್ಲಿದೆ ಬ್ರೋ ಅಂತ. ಗೇಮ್ ಚೇಂಜರ್ 2.5 ನೋಡಿದರೆ ನಿಮಗೆ ಅದು ಎಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಟ್ರೇಡಿಂಗನ್ನು ಮನಿ ಮೇಕಿಂಗ್ ಸ್ಕಿಲ್ ಥರ ನೋಡಲೇಬೇಡಿ. ಯಾರೋ ಕಾರ್ ತೊಗೊಂಡ ನೀವು ತೊಗೋಬೇಕು, ಯಾರೋ ಬೈಕ್ ತೊಗೊಂಡ ನೀವು ತೊಗೋಬೇಕು, ಯಾರೋ ಮನೆ ತೊಗೊಂಡ ಅದು ತೊಗೊಂಡ. ನೋ, ಸರ್ವೈವಲ್ ಸ್ಕಿಲ್ ಅಷ್ಟೇನೆ. ಓಕೆ, ಲೆಟ್ಸ್ ಎಂಜಾಯ್. ಏನು ಸೆಟಪ್ ಬರುತ್ತೆ ಟ್ರೇಡ್ ಮಾಡೋಣ, ಪ್ರಾಫಿಟ್ ಆರ್ ಲಾಸ್ ಡಸಂಟ್ ಮ್ಯಾಟರ್. ಯಾವಾಗ ಪ್ರಾಫಿಟ್ ಆರ್ ಲಾಸ್ ಡಸಂಟ್ ಮ್ಯಾಟರ್ ಆಗೋದು ಗೊತ್ತಾ? ಮ್ಯಾಟರ್ ಆಗೋದು ಒಂದೇ ಟೈಮಲ್ಲಿ. ದ ಟೈಮ್ ಈಸ್ ಯಾವಾಗ ನಿಮ್ಮ ಲಾಸ್ ನೀವು ತಲೆನೇ ಕೆಡ್ಸ್ಕೊಳಲ್ವಲ್ಲ ಆವಾಗ. ಓಕೆ, ದ ಸಿಂಪಲ್ ರೂಲ್ ಅದು. ಎಂಜಾಯ್. ಓಕೆ, ಈಚ್ ಆ್ಯಂಡ್ ಎವ್ರಿ ಪ್ರೋಸೆಸ್ನು ಕೂಡ ಎಂಜಾಯ್ ಮಾಡಿ. ಇದು TPಗೆ ಹೋಗ್ತಾನೂ ಇಲ್ಲ ಸಾಯೋದಕ್ಕೆ. ಐ ಥಿಂಕ್ ನಾನು ಅಬ್ಸರ್ವ್ ಮಾಡಿರೋ ಹಾಗೆ, ಸೊ ಲಾಟ್ ಆಫ್ ರಿಜೆಕ್ಷನ್ಸ್ಗಳು ಈ ಲೆವೆಲಿಂದ ಆಗ್ತಾ ಇದೆಯಲ್ಲ, ಸೊ ಬೀಳಬೇಕಿದು ಪಟ್ ಅಂತ ಬರಬೇಕು.
ಟೈಮ್ ತೊಗೊಳುತ್ತೆ ಅನ್ಸುತ್ತೆ. ಓಕೆ, ಸೊ ಏನಕ್ಕೆ ಇದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದರೆ ಈ ಸಿನಾರಿಯೋಸ್ಗಳು ನಿಮಗೆ ಗೊತ್ತಾಗಲಿ. ಓಕೆ, ಸಿ ಅದು ಎಕ್ಸ್ಪೀರಿಯನ್ಸ್. ಓಕೆ, ಆಲ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಇವಾಗ ಇನ್ ಕೇಸ್ ಗ್ರೀನ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ರೆಡ್ ಬಂತು ಅಂದರೆ ಒಳ್ಳೆ ಸ್ವೀಪು. ಸೊ ಯು ಕ್ಯಾನ್ ಟೇಕ್ ಎ ಟ್ರೇಡ್. ಓಕೆ, ಸೊ ನಾನು ಅದಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡೆ. ಓಕೆ, ಐ ಥಾಟ್ ಇದು ಹೀಗೇನೆ ಬರುತ್ತೆ ಅಂತ ಸ್ವೀಪ್ ಆಗ್ದಲೇ. ಬಟ್ ಇಟ್ಸ್ ಓಕೆ. ಸೊ ನೆಕ್ಸ್ಟ್ ಬಂತು ಅಂದರೆ ಐ ಕ್ಯಾನ್ ಆವ್ರೇಜ್ ಇಟ್, ಇನ್ನೊಂದು ಸ್ವಲ್ಪ ಲಾಟನ್ನು ಹಾಕ್ಬೋದು, ಅದನ್ನು ಮಾಡ್ಬೋದು. ಬಟ್ ಇದು ಲೈಕ್ ಇಲ್ಲಿಂದ ಫಾಲ್ ಆಗಬೇಕು, ಶಾರ್ಪ್ ಫಾಲ್ ಆಗಬೇಕು. ಸೊ ಲೆಟ್ಸ್ ವೆಯ್ಟ್. ಒಳ್ಳೆ ಊಟದ್ದು ರೀಲ್ಸ್ಗಳು. ಹೃದಯಕ್ಕೆ ಕಣ್ಣೆದುರ. ಓಕೆ, ಡನ್. ರಿಜೆಕ್ಟ್ ಆಯಿತು. ಈ ಕ್ಯಾಂಡಲ್ ಹಿಂಗೆ ಕಂಪ್ಲೀಟ್ ಆದರೆ ಇಟ್ಸ್ ಗೋಯಿಂಗ್ ಟು ಬಿ ಟಿ ಪಿ. ಸೊ ಕ್ಲೋಸ್. ಹೋಗ್ತೀನಿ, ಒಂದು ಬಿರಿಯಾನಿ ತಿಂತೀನಿ, ನೆಮ್ಮದಿಯಾಗಿ ಬಂದು ಮಲ್ಕೋತೀನಿ. ಬೆಳಗ್ಗೆ 5:30 ಎದ್ದೇಳಕ್ಕೆ ನೋಡ್ತೀನಿ. ಟಿ ಪಿ ಆಗಿಲ್ಲ ಅಂದರೆ ಇನ್ನೊಂದು ಟ್ರೇಡ್ ತೊಗೋತೀನಿ. ಇದೇನು ಲಾಸ್ ಆಗಿರುತ್ತೆ ಅದು ಡಬಲ್ ಪ್ರಾಫಿಟ್ ಮಾಡ್ತೀನಿ, ಅಷ್ಟೇ ಸಿಂಪಲ್. ಓಕೆ, ಸೊ ಲೈಕ್ ಇಂಪ್ರೂವ್ಮೆಂಟ್ಸ್ಗಳು ಮಾಡ್ಕೋಬೇಕು. ನೀವು ಸ್ಪೂನ್ ಫೀಡಿಂಗಿಗೆ ಇದು ಮಾಡೋದಕ್ಕೆ ಹೋಗ್ಬೇಡಿ. ಸಿ, ಇಫ್ ಯು ಆರ್ ಫಾಲೋಯಿಂಗ್ 430 ಸೆಟಪ್ ಒಂದೇನೆ, ಯು ಹ್ಯಾವ್ ಟು ಸಿ ಏನೇನೆಲ್ಲ ಇಂಪ್ರೂವ್ ಮಾಡ್ಕೋಬೋದು, ಏನೇನೆಲ್ಲ ನೋಡ್ಬೋದು, ಇದೆಲ್ಲನೂ ಕೂಡ ನೀವು ನೋಡ್ಕೋಬೇಕು. ಓಕೆ, ಸೊ ಅವಾಗಲೇ ಯು ಕ್ಯಾನ್ ಇನ್ಕ್ರೀಸ್ ದ ಅಕ್ಯುರಸಿ. ಸಿ, ನಾವು ಲಾಟ್ ಆಫ್ ಇಂಡಿಕೇಟರ್ಸ್ನ ಯೂಸ್ ಮಾಡೋದು ಒಂದೇ ಜಾಗದಲ್ಲಿ ಬರುವಂಥದ್ದನ್ನು, ಯಾವುದೇ ಥರ ಲ್ಯಾಗ್ ಆಗುವಂಥದ್ದಲ್ಲ. ಇವಾಗ ಬೊಲಿಂಜರ್ ಬ್ಯಾಂಡು ನಿಮ್ಮ ಸಪೋರ್ಟ್ ಹತ್ರ ಟ್ರೇಡ್ ತೊಗೋತಿದ್ದೀರಂದ್ರೆ ಬೊಲಿಂಜರ್ ಬ್ಯಾಂಡ್ ಅಲ್ಲಿ ಬಂದಾಗ್ಲೇ ಅಕ್ಯುರಸಿ ಜಾಸ್ತಿ, ವಾಲ್ಯೂಮ್ ಏರಿಯಾ ಲೋ ಅಲ್ಲಿ ಬಂದಾಗ್ಲೇ ಅಕ್ಯುರಸಿ ಜಾಸ್ತಿ.
ಅಪ್ಸರೆ ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ ಕಣ್ಣೆದುರೇ. ಸೊ ಇವಾಗ ರೆಡ್ ಕ್ಯಾಂಡಲ್ ಏನಾದ್ರು ಒಳಗಡೆ ಬಂತು ಅಂದರೆ ಸ್ವೀಪ್ ಆಗಿದೆ ಅಂತ ಅರ್ಥ. ಓಕೆ, ಯು ಕ್ಯಾನ್ ಟೇಕ್ ಎ ಟ್ರೇಡ್ ಅಲ್ಲೇನೆ. ಬಟ್ ದ ಥಿಂಗ್ ಏನು ಅಂದರೆ, ಲೈಕ್ ನಾನು ಹೇಳಿದ್ನಲ್ಲ, ಸೊ ಇಲ್ಲಿ ದ ಲಾಟ್ ಆಫ್ ರಿಜೆಕ್ಷನ್ ಇದ್ದಿದ್ದರಿಂದ ಈ ಒಂದು ರಿಜೆಕ್ಷನ್ ಕ್ಯಾಂಡಲಲ್ಲೇ ಪಿಕ್ ಮಾಡಿದೆ. ದಟ್ಸ್ ವೈ ಎಸ್ ಎಲ್ ಅನ್ನು ಒಂದು ಸ್ವಲ್ಪ ದೂರನೂ ಇಟ್ಕೊಂಡಿರೋದು. 1:1ಗೆ 1:1ಕ್ಕಿಂತ ಜಾಸ್ತಿ ಇದೆ. ಸೊ ಇವಾಗ ಒಳಗಡೆ ಬಂತು ಅಂದರೆ ಒಳ್ಳೆ ಆಪರ್ಚುನಿಟಿ. ಓಕೆ, ಅವಾಗ ಅದು ಸ್ವೀಪು ಆದಂಗೆ ಆಗುತ್ತೆ. ಯು ಕ್ಯಾನ್ ಟೇಕ್ ಎ ಟ್ರೇಡ್. ಬಟ್ ಲೈಕ್ ನನ್ನ ಎಕ್ಸ್ಪೀರಿಯನ್ಸಿಂದ, ನನ್ನ ಒಂದು ಲೈಕ್ ಇಷ್ಟು ವರ್ಷ ನೋಡ್ಕೊಂಡು ಬಂದಿರ್ತೀನಲ್ಲ ಈ ಪ್ಯಾಟರ್ನ್ಸ್ಗಳೆಲ್ಲನೂ ಕೂಡ, ದಟ್ಸ್ ವೈ ಮುಂಚೆನೇ ಟ್ರಿಗರ್ ಮಾಡಿ ಹೇಳ್ಬೋದು ಬ್ರೋ ಲೋಗೆ ಸಿಗ್ತಾ ಇತ್ತಲ್ಲ ಅಂತ. ಬಟ್ ವಾಟ್ ಇಫ್ ಇಲ್ಲಿಂದನೇ ಬಿದ್ದುಬಿಟ್ಟಿದ್ರೆ? ಸೊ ನನಗೆ ಇವಾಗ 2 ಪಾಸಿಬಿಲಿಟಿ ಅಲ್ವಾ, ಒಂದು ಇಲ್ಲಿಂದನೇ ಬೀಳೋದು, ಒಂದು ಇಲ್ಲಿ ಸ್ವೀಪ್ ಆಗಿ ಬೀಳೋದು. ಸೊ ನಾನೇನು ಮಾಡ್ತೀನಿ ಅಂದರೆ, ಇಲ್ಲೇ ತೊಗೊಂಡು ಓಕೆ ಇಲ್ಲಿಂದನೇ ಬೀಳುತ್ತೆ, ಲಾಟ್ ಆಫ್ ಕನ್ಫರ್ಮೇಷನ್ಸ್ ಇದೆ, ಇಲ್ಲಿಂದನೇ ಬೀಳುತ್ತೆ, ಆ್ಯಂಡ್ ಇನ್ನೊಂದು ಪಾಸಿಬಿಲಿಟಿನೂ ಇರುತ್ತೆ ಈ ಸ್ವೀಪ್ ಆಗೋದಕ್ಕೆ. ಸೊ ದಟ್ಸ್ ವೈ ಎಸ್ ಎಲ್ನ ಪ್ರಾಪರ್ ಮಾಡಿಬಿಡ್ತೀನಿ. ಸ್ವೀಪ್ ಆದ್ರೂ ಏನು ಪ್ರಾಬ್ಲಮ್ ಆಗಬಾರ್ದು, ಇಲ್ಲಿಂದ ಬಿದ್ರೂ ಏನು ಪ್ರಾಬ್ಲಮ್ ಆಗಬಾರ್ದು, ಈ ಥರ. ಸೊ ಇನ್ನೊಂದು ಚಾನಲ್ಲು, ಸೊ ಅದ್ರ ವೀಡಿಯೋಸು, ಸ್ಟ್ಯಾಟಿಸ್ಟಿಕ್ಸು, ಪ್ರೊಬಾಬಿಲಿಟಿ, ಇವೆಲ್ಲ ಲಾಟ್ ಆಫ್ ಥಿಂಗು, AI ಥಿಂಗ್ಸ್ನ ಕಲಿಯೋದಕ್ಕೆ. ಅದು ಯಾವುದೇ ಥರ ನಾನು AI ಟೂಲ್ಸ್ಗಳನ್ನ ಹೇಳ್ಕೊಡ್ತಾ ಇಲ್ಲ, ಸ್ಕ್ರ್ಯಾಚಿಂದ AIನ ಬಿಲ್ಡ್ ಮಾಡೋ ಥರನೇ. ಓಕೆ, ಏನೇನು ಬೇಕೋ ಅದೆಲ್ಲನೂ ಕೂಡ ಕಲಿತಾ ಹೋಗ್ತೀವಿ. ಆ ವಿಡಿಯೋ, ಆ ಒಂದು ಚಾನಲ್ ಲಿಂಕು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಕೂಡ ಹೋಗಿ ವಿಡಿಯೋನ ನೋಡ್ಬೋದು. ನಾನು ತುಂಬ ಎಂಜಾಯ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 7 ಗಂಟೆಗೆ ಒಂದು ಮೂವಿ ಇದೆ, ಹೋಪ್ ಅದಕ್ಕೆ ಹೋಗ್ಬಿಡ್ತೀನಿ. ಸಮ್ಟೈಮ್ಸ್ ಏನಾಗೋದು ಗೊತ್ತಾ, ಇದು ಟಪ್ ಅಂತ ಒಂದೇ ಕ್ಯಾಂಡಲಲ್ಲಿ ಬಿದ್ದರೂ ಬೀಳೋ ಸೀನ್ಸ್ ಇರುತ್ತೆ. ಓಕೆ, ಇದೆಲ್ಲ ಆಗುತ್ತೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅಂದರೆ ಕೇರ್ಫುಲ್ ಅನ್ನೋದು ನಮ್ಮ ಸೈಡೇ ಹೋಗುತ್ತೆ, ಕೇರ್ಫುಲ್ ಅಲ್ಲ. ಬಟ್ ದ ಥಿಂಗ್ ಏನು ಗೊತ್ತಾ, ಲೈಕ್ ಮಿಸ್ ಆಗೋಗುತ್ತೆ. ಸೊ ದಟ್ಸ್ ವೈ ಮುಂಚೆನೇ ಎಲ್ಲನೂ ಪ್ಲ್ಯಾನ್ ಮಾಡ್ಕೋಬೇಕು. ಅವೆಲ್ಲನೂ ಕೂಡ ಎಕ್ಸ್ಪೀರಿಯನ್ಸಿಂದ ಬರುತ್ತೆ. ಸೊ ನಾನು ಹೇಳೋದು ಅಷ್ಟೇ, ಈ ಸೆಟಪ್ನ ನೀವು ಫಾಲೋ ಮಾಡ್ತಿದ್ದೀರಾ, ಇದು ಒಂದೇ ಸೆಟಪ್ನ ಫಾಲೋ ಮಾಡ್ತಿದ್ದೀರಾ ಅಂದರೆ ಎವ್ರಿ ಡೇ ಫಾಲೋ ಮಾಡಿ. ಓಕೆ, ಬ್ಯಾಕ್ ಟೆಸ್ಟ್ ಮಾಡಿ, ಏನೆಲ್ಲ ಇಂಪ್ರೂವ್ಮೆಂಟ್ಸ್ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಬೇಕು ಅಂತ ಅಲ್ಲ, ಈ ಒಂದು ಇಂಪ್ರೂವ್ಮೆಂಟು, ಇದು ಇಂಪ್ರೂವ್ಮೆಂಟ್ ಅಂತಲ್ಲ, ಇದು ಬೇಸಿಕ್. ಇದು ಯಾವಾಗಲೂ ಯಾವುದೇ ಒಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಬೇಸಿಕ್ ಅರ್ಥ ಆಗಿರಬೇಕು. ರಿಜೆಕ್ಷನ್ಸ್ ಕ್ಯಾಂಡಲ್ಸ್ಗಳು, ಸಪೋರ್ಟ್ಸು, ರೆಸಿಸ್ಟೆನ್ಸು, ಓಕೆ, ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಆದರೆ ಇವೆಲ್ಲ ಕ್ಲಿಯರ್ ಆಗಿದ್ರೆ ನೀವು ಯಾವ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೊಂಡ್ರೆ ಇಟ್ ವಿಲ್ ವರ್ಕ್. ಒನ್ ಆಫ್ ದ ಬೇಸಿಕ್ ಅಂದರೆ ಬೇಸಿಕ್ ಕಾನ್ಸೆಪ್ಟ್, ಅಂದರೆ ಬೇಸಿಕ್ ಸ್ಟ್ರಾಟಜಿ ಇದು. ಸೊ ಅಂಥದ್ದು ಏನು ಇಲ್ಲವೇ ಇಲ್ಲ. ಹೋಗುತ್ತಿದ್ದು ಆಗ. ಸೊ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ, ಯಾಕಂದರೆ ಈ ಸೆಟಪ್ ಮೇಲೆ ಅಂತಲ್ಲ, ಈ ಪ್ಯಾಟರ್ನ್ಸ್ಗಳನ್ನ ಅಬ್ಸರ್ವ್ ಮಾಡಿರ್ತೀವಿ, ಲಾಟ್ ಆಫ್ ಟೈಮ್ಸ್ ಅಬ್ಸರ್ವ್ ಮಾಡಿರ್ತೀವಿ. ಓಕೆ, ಆಮೇಲೆ ಇವಾಗ ಹೇಳ್ಬೋದು ಬ್ರೋ ನೀವು ಎಂಟರೇ ಆಗಿರಲ್ಲ ಹಂಗೆ ಮಾಡಿರ್ತೀರ ಅಂತ. ಓಕೆ, ಜೀವನ ನಡಿಬೇಕು ಗುರು. ಸೊ ಅದನ್ನು ತೋರಿಸ್ತೀನಿ ಟ್ರೇಡ್ ಎಂಡ್ ಆದಮೇಲೆ. ಓಕೆ, ಜೀವನ ನಡಿಬೇಕಲ್ಲ, ಟ್ರೇಡ್ ಮಾಡಲೇಬೇಕು, ಇಲ್ಲ ಅಂದರೆ ಜೀವನ ನಡೆಯೋದಿಲ್ಲ.
ಆಮೇಲೆ ಇನ್ನೊಂದು ಹೇಳಿದೆ, ಬೊಲಿಂಜರ್ ಬ್ಯಾಂಡ್ಗಳನ್ನ ನೋಡ್ಕೋಬೇಕು ಅಂತ. ಓಕೆ, ದೂರ ಇದೆ, POC ಹತ್ರನೇ ಇದೆ ಬೊಲಿಂಜರ್ ಬ್ಯಾಂಡ್. ಇವಾಗ ಸ್ವೀಪ್ ಆಗಿದೆ, ಅಲ್ಲೇ ಎಂಟ್ರಿ ಸಿಗುತ್ತೆ, ಏನು ಸ್ಪೆಷಲ್ ಏನು ಸಿಕ್ಕಿಲ್ಲ. ಬಟ್ ಇಲ್ಲಿ ಎಂಟ್ರಿ ತೊಗೊಂಡ್ರೆ ನಿಮ್ಮ ಬೀಜ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೋದಿಲ್ಲ, ಇಲ್ಲ ಆದರೆ ವೀಕ್ ಆಗೋಗ್ಬಿಡುತ್ತೆ ಹಿಂಗೆಲ್ಲ ಹಿಂದೆ ಹೋದಾಗ. ತಾನ ತನ ನ್ಯೂಸ್ ಗೀಸ್ ಇರಬಾರ್ದು, ಅದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗು. ನ್ಯೂಸ್ ಗೀಸ್ ಇದ್ದಾಗ ಎಂಟರ್ ಆಗಬೇಡಿ, ಆಬ್ವಿಯಸ್ಲಿ ಎತ್ಕೊಂಡು ಹೋಗ್ಬಿಡುತ್ತೆ SLನ. ನಿಮ್ಮ ಅಗೇನೆಸ್ಟ್ ನಿಮ್ಮ ವಿತ್ತದ ನಿಮ್ಮ ಇದಕ್ಕೂ ಬರ್ಬೋದು, ಬಟ್ ದ ಥಿಂಗ್ ಏನಂದರೆ ಎತ್ಕೊಂಡು ಹೋಗ್ಬಿಡುತ್ತೆ, ಅದು ಕೇರ್ಫುಲ್ ಆಗಿರಿ. ತಲೆಗಿರ ಗಿರ ಗಿರ ತಲೆಗಿರ ಗಿರ ಗಿರ ತಲೆಗಿರ ಗಿರ ಗಿರ ತಲೆಗಿರ ಗಿರ ಗಿರ. ನಾನು ರೀಸೆಂಟ್ಲಿ ಒಂದು ರೀಲ್ ನೋಡ್ತಾ ಇದ್ದೆ, ಅಂದರೆ ಗೇಮ್ಸ್ ಆಡೋದು. ಓಕೆ, ಮಿಸ್ಟರ್ ಗ್ರೀಡಿ, ಮುಜಾಯ್ಮಿಲ್, ಈ ಥರ. ಅದ್ರ ಕಮೆಂಟ್ ಸೆಕ್ಷನ್ ಹೋಗಿ ಓದ್ಬಿಡಿ, ನಿಮ್ಮ ಲೈಫಲ್ಲಿ ಎಂಥ ಬೇಜಾರಿದ್ರು ಕೂಡ ಅದೆಲ್ಲ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಲೆವೆಲ್. ಬಂದಾನೋ ಬಂದಾನೋ ಬಂದ. ನಾನು ಹೇಳ್ತೀನಲ್ಲ, ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಬಿಟ್ಟನ್ನು ಎಂಜಾಯ್ ಮಾಡಿ. ನಿಮ್ಮ ಸುತ್ತ ಇರೋರನ್ನ ನೋಡೋದಕ್ಕೆ ಹೋಗಬೇಡಿ, ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಏನಾದ್ರು ಮಾಡ್ಕೊಂಡು ಸಾಯ್ಲಿ ಗುರು, ನಿಮ್ಗೇನು ಊಟ ಹಾಕ್ತಾರಾ? ಏನೂ ಇಲ್ಲ. ಓಕೆ, ಜಸ್ಟ್ ಎಂಜಾಯ್ ದ ಪ್ರೋಸೆಸ್. ಎಷ್ಟು ಬ್ಯೂಟಿ ಈ ಥರ ಬರ್ತಾ ಇದ್ದಾಗ ಟ್ರೇಡು ತುಂಬ ಖುಷಿ ಆಗುತ್ತೆ ಗುರು, ಈ ಥರ ಟ್ರೇಡ್ ಬಂದಾಗ. ಲಿಟ್ರಲಿ ನಾನಂತೂ ತುಂಬ ಖುಷಿ ಪಡ್ತೀನಿ. ಓಕೆ, ಸೊ ಇನ್ಸ್ಟೆಂಟ್ ಅಕೌಂಟ್ ಅಲ್ವಾ, ಜಾಸ್ತಿ ಲಾಟ್ ಹಾಕೋಕ್ಕಾಗೋದಿಲ್ಲ, ಅದೊಂದೇ ತಲೆನೋವು. ಬ್ರೋಕರ್ ಗೀಕರ್ ಆಗಿದ್ರೆ ಇದು ಮಾಡ್ತಾಯಿದ್ದೆ, ಬಟ್ ಇವಾಗ ಬ್ರೋಕರಲ್ಲಿ ಒಂದು 30K ಹಾಕೊಂಡು ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಲಾಟು ಇವೆಲ್ಲ ಟ್ರೇಡ್ ಮಾಡು, ಸುಮ್ಮನೆ ಏನಂತೀವಿ, ನಾನು ಒಂಥರ ಹುಚ್ಚ. ಟ್ರೇಡ್ ಮಾಡೋಕೆ ಕೂತ್ಬಿಟ್ರೆ ತುಂಬ ಅಂದರೆ ತುಂಬ ಟ್ರೇಡ್ ಮಾಡ್ತಾನೇ ಇರ್ತೀನಿ ಟ್ರೇಡ್ನ. ಸೊ ಅದರಿಂದ ಒಂದು ಸ್ವಲ್ಪ ಆಚೆ ಬರಬೇಕು. ನನ್ನ ಮೇಯ್ನ್ ಇಂಟೆನ್ಷನ್ ಇರೋದು ಅದೇನೇ, ಇದಕ್ಕೆ ಅಡಿಕ್ಟ್ ಆಗಬಾರ್ದು. ಈಗ ಬೇರೆ ಎಲ್ಲ ಮಾಡಬೇಕು, ಬೇರೆ ಎಲ್ಲ ಕೆಲಸಗಳು ಮಾಡಬೇಕು, ಇದೊಂದೇ ಅಲ್ಲ ಲೈಫು, ಅದೊಂದು ನನಗೆ ಅರ್ಥ ಆಗಬೇಕು. ಸೊ ದಟ್ಸ್ ವೈ ನಾನು ಇವಾಗ ತುಂಬ ಅಂದರೆ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ 5:30 4:30 2 ಟ್ರೇಡು ಡನ್. ಮಿಡಲಲ್ಲಿ ಮಲಗ್ತೀನಿ. ಇವಾಗ ಇದು ಮುಗಿಸ್ಕೊಳ್ತೀನಿ, ಜಿಮ್ಮು ಮೂವಿಗೆ. ಇವತ್ತು ಪ್ರೀಮಿಯರ್ ಶೋ ಇದೆಯಲ್ಲ, ಹೋಗ್ತೀನಿ. ಐ ಜಸ್ಟ್ ಎಂಜಾಯ್ ಇಟ್. ಪ್ರೀಮಿಯರ್ ಶೋ ಇದೆಯಲ್ಲ, ಪೆದ್ದಿನೋ ಯಾವುದೋ, ಇನ್ನು ಕನ್ನಡ ಪಚ್ಚಿ ಏನು ಮ್ಯಾಂಗೋ ಪಚ್ಚ, ಫ್ರೈಡೇ ಹೋಗ್ತೀನಿ, ನೋಡ್ತೀನಿ, ನೆಮ್ಮದಿ ಜೀವನ.
ಓಕೆ, ನೀವು ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ತೀರ. ನಾನು ನೋಡ್ತೀನಲ್ಲ ಡಿಸ್ಕಾರ್ಡಲ್ಲಿ ಎಲ್ಲ ಟ್ರೇಡು ಹೊಡಿತಿರ್ತೀರ. ಅಷ್ಟೆಲ್ಲ ನೀಡೇ ಇಲ್ಲ. ಸೊ ಟ್ರಯಲ್ ಮಾಡೋಣ. ಬೊಲಿಂಜರ್ ಬ್ಯಾಂಡ್ ನೋಡೋಣ. ಸೊ ಬೊಲಿಂಜರ್ ಬ್ಯಾಂಡ್ನ ಸಪೋರ್ಟ್ ತೊಗೊಂಡ್ಬಿಡುತ್ತೆ. ಓಕೆ, ದೂರ ಇದೆ, ನೋ ಇಶ್ಯೂಸ್. ಬೊಲಿಂಜರ್ ಬ್ಯಾಂಡ್ ದೂರ ಇದೆ. ಶೆಡ್ಯೂಲ್ ಡೌನ್ ಟೈಮ್, HDFC ಏನೋ ಡೌನ್ ಟೈಮ್ ಅಂತ. ಲೆಟ್ಸ್ ಬ್ರಿಂಗ್ ದ SL ಟು ಇಲ್ಲಿಗೆ. ಅಯ್ಯ SL ಮಾಡಿಫೈ ಮಾಡೋದೇ ಬೇಡ ಅನ್ಸುತ್ತೆ, ಹಂಗೆ ಬಿದ್ದುಬಿಡುತ್ತಾ. The beauty. ಓಕೆ, ಸಿ SL ಅಲ್ಲಿಗೆ ತರೋದು ಬೇಡ. ಓಕೆ, ಸೊ ಲೆಟ್ಸ್ ಬ್ರಿಂಗ್ ಅಲ್ಲೇ ಇರಲಿ. ಯಾಕೆ ಗೊತ್ತಾ, ಇಲ್ಲಿ ನೋಡ್ಬೋದು, ಸಿ ಯು ಕ್ಯಾನ್ ಸಿ ಇಲ್ಲಿ ಲಾಟ್ ಆಫ್ ವಿಕ್ಸ್ಗಳಿದ್ದಾವೆ. ಓಕೆನಾ, ಸೊ ಅದಕ್ಕೇನೆ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಸಪೋರ್ಟ್. ಅದಕ್ಕೆ ಈ ರಿಯಾಕ್ಷನ್ ಆಗ್ತಾ ಇರೋದು. ಬರುತ್ತೆ ಕೆಳಗಡೆ. ಓಕೆ, ಬರುತ್ತೆ ಕೆಳಗಡೆ. ಈ ಒಂದು ಗ್ರೀನ್ ಕ್ಯಾಂಡಲ್ ರಿಯಾಕ್ಷನ್ ಆಗಿರೋದೇ ಇದಕ್ಕೆ. POC ತನಕ ಬರಲೇಬೇಕದು, ಆರ್ ಎಲ್ಸ್ ಇಲ್ಲಿಗಾರು ಬರಲೇಬೇಕು. ಬರುತ್ತೆ ಇದು, ವಿ ಹ್ಯಾವ್ ಟು ವೆಯ್ಟ್. ಟೆನ್ಷನ್ ಆಗಬಾರ್ದು. ಓಕೆ, ಸೊ ಆಮೇಲೆ ಯಾರೋ ಕೇಳಿದ್ರು, ಬ್ರೋ ಕ್ಯಾಂಡಲ್ಸ್ಗಳನ್ನ ಪ್ರಿಡಿಕ್ಟ್ ಮಾಡೋದು ಹೇಗೆ? ಸಿ ಅದೆಲ್ಲನೂ ಕೂಡ ಫ್ಲೂಕು ಆ್ಯಂಡ್ ಪ್ರಾಬಬಿಲಿಟಿ ಅಷ್ಟೇನೆ. ಓಕೆ, ಅದರಲ್ಲಿ ಏನು ಏನೋ ನಮ್ಗೇನೋ ದೇವರು ಸ್ಕಿಲ್ ಕೊಟ್ಬಿಟ್ಟಿದ್ದಾನೆ, ಎಲ್ಲ ಉಡಾನು ಇಲ್ಲ, ನಾವು ಹಂಗೆ ಅಂದಾಗ ಅದು ಆಗುತ್ತೆ. ಸೊ ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಹೈ ಪ್ರಾಬಬಿಲಿಟಿಲಿ ಅದಿರುತ್ತೆ. ಲಾಟ್ ಆಫ್ ಟೈಮ್ಸ್ ಆ ಪ್ಯಾಟ್ರನ್ನ ನೋಡ್ತಾ ಇರ್ತೀವಲ್ಲ, ಆವಾಗ ನಾವು ಅದನ್ನು ಅಬ್ಸರ್ವ್ ಮಾಡಿ ಹೇಳ್ತೀವಿ, ಓಕೆ ಸೊ ಈ ಥರ ಬರ್ಬೋದು ಕ್ಯಾಂಡಲು. ಸಿ ಇಲ್ಲಿ ಇವಾಗ ನನಗೆ ಗ್ರೀನ್ ಕ್ಯಾಂಡಲ್ ಬರುತ್ತೆ ಅಂತ ಗೊತ್ತಾಗಿದ್ದು, ಅದಕ್ಕೇ ನಾನು ಇಲ್ಲಿಗೆ ಬೇಡ SL ಅಂದಿದ್ದು. ಯಾಕೆಂದರೆ ಸಿ ದೇರ್ ಆರ್ ಲಾಟ್ ಆಫ್ ವಿಕ್ಸ್ಗಳಿಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡಿ, ತುಂಬ ಅಂದರೆ ತುಂಬ ವಿಕ್ಸ್ಗಳಿದ್ದಾವೆ. ಓಕೆ, ಸೊ ತುಂಬ ಇಷ್ಟು ವಿಕ್ಸ್ಗಳಿದ್ದಾಗ ಆಬ್ವಿಯಸ್ಲಿ ನಿಮಗೆ ಆ ಒಂದು ರಿಯಾಕ್ಷನ್ ಆಗುತ್ತೆ. ಈ ಒಂದು ರಿಯಾಕ್ಷನ್ಗಳು ಬರುತ್ತೆ ಅಂದರೆ ಇದು ಬಂದು ಹಿಂಗೆ ರಿವರ್ಸ್ ಆಗಿಬಿಡುತ್ತೆ ಅಂತ ಅಲ್ಲ. ಇನ್ ಕೇಸ್ ಇಫ್ ಯುವರ್ ಡೈರೆಕ್ಷನ್ ಕರೆಕ್ಟ್ ಆಗಿದ್ದರೆ ರಿವರ್ಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಬಂದು ಹಿಂಗೆ ಎದುರಿಸೋದು, ರಾತ್ರಿ ಮಲಗಿರ್ಬೇಕಾರೆ ಎದುರಿಸ್ತಾರೆ ನೋಡಿ, ಆ ಥರ ನಿಮ್ಮ ಅಕ್ಕ ತಮ್ಮ ಯಾರು ಎದುರಿಸ್ತಾರಲ್ಲ ಹಂಗೆ. ಓಕೆ, ಸೊ ಭಯ ಬೀಳೋ ಹಾಗಿಲ್ಲ. ಲೆಟ್ಸ್ ಕಾಮ್ ಆಗಿ ವೆಯ್ಟ್. ಮುಂಚೆ ಎಲ್ಲ ಯಾವ ಥರ ಇದ್ದೆ ಅಂದರೆ ನೀವು ನೋಡಿರ್ಬೋದು, ನನ್ನ P&Lಗಳು ಮುಂಚೆ ಎಲ್ಲ ತಿಕ್ಕ ಉರ್ಸಿದ್ರೆ ಬಂದ್ಬಿಟ್ಟು 5 ಲಾಟು ಹಿಂಗೆಲ್ಲ ಹಾಕಿ ಹೊಡಿತಾ ಇದ್ದೆ. ಆಮೇಲೆ ನಮ್ಮಮ್ಮ ಒಂದೇ ದಿನ ನಮ್ಮಮ್ಮ ಕೂರಿಸ್ಕೊಂಡು ಕೇಳಿದ್ದು, ಯಾಕಂದರೆ ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾ ಇದ್ದೆ. ಸಿ ಪ್ರಾಫಿಟ್ ಆದರೂ ಕೂಡ ಆ ಸ್ಟ್ರೆಸ್ ಹಂಗೆ ಇರೋದು. ಯಾಕೆಂದರೆ ಅದೊಂಥರ ನೀವು 5-10 ಲಾಟ್ ಹಾಕಿ ನಿಮ್ಗೆ ಲೈಫೇ ಬೇಡ ಅನಿಸ್ಬಿಡುತ್ತೆ, ಹಂಗಾಗೋಗುತ್ತೆ. ಪ್ರಾಫಿಟ್ ಆದರೂ ಅಷ್ಟೇ, ಲಾಸ್ ಆದರೂ ಅಷ್ಟೇನೆ, ಆ ಥರ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಆ ಥರ ಒಂಥರ ಸ್ಟ್ರೆಸ್ಸಲ್ಲಿ ಇರ್ತಾ ಇದ್ದೆ. ನಮ್ಮಮ್ಮ ನೋಡೋರು ಅದನ್ನೆಲ್ಲನೂ ಕೂಡ ನೋಡಿ, ಲೈಕ್ ಸೊ ನೋಡಿ ಸೊ ಆಮೇಲೆ ಅವರೇ ಕೇಳಿದ್ದು, ಲೈಫ್ ನಡೆಸೋದಕ್ಕೆ ಎಷ್ಟು ಬೇಕು, ಅದು ಬರ್ತಾ ಇದೆಯಾ, ದೆನ್ ಮಿಕ್ಕಿದ್ದೇನಕ್ಕೆ ಬೇಕು, ಹಿಂಗೆ ಕೇಳಿದ್ರು. ಆವಾಗಲೇ ನನಗೆ ಅರ್ಥ ಆಗಿದ್ದೆ, ಗುರು ಲೈಫನ್ನು ಎಷ್ಟು ಸಿಂಪಲ್ ಆಗಿಡ್ತೀರಾ, ಎಲ್ಲ ಬರ್ತಾ ಇರುತ್ತೆ ನಿಮಗೆ. ಓಕೆ, ಸೊ ಬರಲ್ಲ ಅನ್ನೋದೇನೂ ಇಲ್ಲ.
ಮಂಜ ಬಲ್ಲೂನು. ನೀವು ಜಾಸ್ತಿ ದುಡ್ಡು ಮಾಡಬೇಕು ಅಂತ ಹೋದಾಗ್ಲೇ ಯು ಗೈಸ್ ವಿಲ್ ಮೇಕ್ ಲಾಟ್ ಆಫ್ ಏನಂತೀವಿ ಬ್ಯಾಡ್ ಮೂವ್ಗಳು ಮಾಡ್ತೀರಾ. ಓಕೆ, ಜಸ್ಟ್ ಎಂಜಾಯ್. ಸೊ ಇಲ್ಲಿ ನೋಡೋಣ, ಸೂರ್ಯವಂಶ ಇಂಡಿಕೇಟರ್ ಏನಾದ್ರು ಇಂಡಿಕೇಶನ್ ಕೊಡ್ತಾ ಇದೆಯಾ ಅಂತ. ಇಲ್ಲ. ಸೊ ಇರೋದೇ ಇಲ್ಲಿ ಲಾಟ್ ಆಫ್ ಲೈನ್ಸ್ಗಳು ಕನ್ಫ್ಯೂಷನ್ ಆಗ್ಬೋದು. ರಿಮೂವ್ ಮಾಡ್ತೀನಿ. ಮಂಜ ಬಲ್ಲೂನು. ವಾಟರ್ ಬೆಲನ್ನು. ಬೇಗ ಹೋಗಿ ಸಾಯ್ತಾನೂ ಇಲ್ಲ ಅಕ್ಕ. ಅಯ್ಯೋ ಕೇರಳದು ಸ್ಟೋರಿ ನೋಡಿದ್ರಿ ಅಂತ ಅನ್ಕೋತೀನಿ. ನಂಗೆ ನೆನ್ನೆ ಎಲ್ಲ ಫುಲ್ಲು ಡಿಪ್ರೆಷನ್ನು, ಅಂದರೆ ಈ ಲೆವೆಲ್ ಡಿಪ್ರೆಷನ್ ಅಲ್ಲ, ಆ ಮಗುನ ನೋಡಿಬಿಟ್ಟು. ಹೋಪ್ ಗೊತ್ತಿಲ್ಲ ಅಂದರೆ ಆ ಸ್ಟೋರಿ ಹೇಳ್ತೀನಿ. ಏನಾಗಿದೆ ಅಂದರೆ, ಲಿಟ್ರಲಿ ಆ ಚಿಕ್ಕ ಮಗು ಯಾರೋ ಒಬ್ಬ ಇನ್ಫ್ಲೂಯೆನ್ಸರು ಇಂಟರ್ವ್ಯೂ ಮಾಡೋದಕ್ಕೆ, ಈಗ ರೋಡಲ್ಲೆಲ್ಲ ಇಂಟರ್ವ್ಯೂ ಮಾಡ್ತಾರಲ್ಲ, ಏನೋ ಒಂದು ಆಟ ಆಡ್ಸೋದಕ್ಕೋ ಏನಕ್ಕೋ ಹೋಗಿದ್ದಾರೆ. ಆವಾಗ ಒಬ್ಬರು ಹುಡುಗಿ ಅವರು ಮಗುನ ಇಟ್ಕೊಂಡಿದ್ದಾರೆ. ಅವ್ರನ್ನ ಏನೋ ಮಾತಾಡ್ಸ್ಬೇಕಾದ್ರೆ ಆ ಮಗು ಕೈ ಏನಾಗಿರೋದು, ಕೈ ಫುಲ್ ಬ್ಯಾಂಡೇಜು, ಕೈ ಏನಾಗಿರೋದು ಅಂದರೆ ಸೈಕಲಿಂದ ಬಿದ್ದಿರೋದು ಅಂತ ಹೇಳೋರೆ. ಸೊ ಅದೇನೋ ಆಗಿ ರೀಸೆಂಟ್ಲಿ ಸ್ವಲ್ಪ ದಿನ ಆದಾಗ ಆ ಮಗುದು ಡೆತ್ ಆಗಿದೆ. ಆ ಮಗುದು ಡೆತ್ ಆದಾಗ ಲೈಕ್ ಡಾಕ್ಟ್ರಿಗೆ ಡೌಟ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗುತ್ತೆ 51 ಜಾಗದಲ್ಲಿ ಹೊಡೆದಿದ್ದು ಹಿಂಸೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇನ್ನೂ 1.5 ವರ್ಷ ಮಗು. ಅದು ಯಾರು ಅಂದರೆ ಅವ್ರ ಅಮ್ಮ, ಆ ಮಗು ಅಮ್ಮ ಏನಿದಾರಲ್ಲ ಅವರು ಒಂದು ಮದುವೆ ಆಗಿದ್ರು, ಅವರು ತೀರ್ಕೊಂಡ್ರು, ಅವ್ರ ಗಂಡ ತೀರ್ಕೊಂಡ್ರು. ನೆಕ್ಸ್ಟ್ ಇವಾಗ ಯಾವುದೋ ಒಂದು ಸೆಕೆಂಡ್ ಮದುವೆ ಏನೋ ಆಗಿದ್ರು, ಇಲ್ಲ ಅಫೇರೋ ಗೊತ್ತಿಲ್ಲ, ಸೆಕೆಂಡ್ ಮದುವೆ ಆಗಿದ್ದನು ಅವನು ಈ ಮಗುಗೆ ಚಿತ್ರಹಿಂಸೆ ಕೊಟ್ಟಿರೋದು. ಇವಳ ಸಪೋರ್ಟು ಬೇರೆ. ಫುಲ್ಲು ಅದು ದೊಡ್ಡ ಇಶ್ಯೂ ಆಗಿ ಅದನ್ನು ನೋಡಿದಾಗೆಲ್ಲ ಬೇಜಾರಾಗಿ ಹೋಗ್ಬಿಡ್ತು. ಅಟ್ಲೀಸ್ಟ್ ಆ ಮಗುನ ರೋಡಲ್ಲಿ ಬಿಟ್ಬಿಟ್ಟಿದ್ರೆ ಯಾರೋ ತೊಗೊಂಡೋಗಿ ಸಾಕ್ಬಿಟ್ಟಿರೋರು. ಕಚ್ಚಡ ನನ್ನ ಮಕ್ಕಳು. ನಾನು ಅದನ್ನೇ ಕೇಳೋದು, ನನಗೆ ಒಂದೇ ಒಂದು ಸಲ ಯಾರು ಓಟ್ ಹಾಕ್ಬಿಟ್ಟು CM MLA ಮಾಡಿಬಿಟ್ರೆ ಇಡೀ ಇದನ್ನೇ ಚೇಂಜ್ ಮಾಡಾಕ್ಬಿಡ್ತೀನಿ. ಕರ್ನಾಟಕ ಫುಲ್ ಚೇಂಜ್ ಮಾಡಾಕ್ಬಿಡ್ತೀನಿ. ಈ ಟ್ರೇಡಿಂಗ್ ಅನ್ನೋ ಇಂಡಸ್ಟ್ರಿನೇ ಚೇಂಜ್ ಮಾಡಿದವ್ರಿಗೆ ಅವೆಲ್ಲ ಚೇಂಜ್ ಮಾಡೋದು ಕಷ್ಟನೇ ಅಲ್ಲ. ಕಂಪ್ಲೀಟ್ಲಿ ಚೇಂಜ್ ಮಾಡಾಕ್ಬಿಡ್ತೀನಿ. ಅದು ಎಂಥ ಅಷ್ಟೇ ಇರಲಿ, ಜನ ಹೆಂಗೆ ಇರಲಿ, ಅದು ಯಾರೇ ನೋಡ್ತಾ ಇದ್ರು ನೀವು ಕಣ್ಣಲ್ಲೇ ನೀರು ಬಂದ್ಬಿಡುತ್ತೆ. ಇನ್ ಕೇಸ್ ಪೇರೆಂಟ್ಸ್ ಯಾರು ನೋಡ್ತಾ ಇದ್ರು, ಅವ್ರ ಮಕ್ಕಳನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂದರೆ ಆ ಒಂದು ವಿಡಿಯೋ ಲಿಟ್ರಲಿ ಹೇಳ್ತೀನಿ, ಯಪ್ಪ ಬೇಡಪ್ಪ, ಯಾರಿಗೂ ಆ ಥರ ನರ್ಕ ಬೇಡ. ಒಂದು ಪಕ್ಷ ನನಗೆ ಅನಿಸ್ಬಿಡ್ತು ಆ ಮಗು ಎಲ್ಲರೂ ಚೆನ್ನಾಗಿರಲಿ ಅಂತ. ಇನ್ನೂ ಬದುಕಿದಿದ್ರೆ ಇನ್ನೂ ಅದೆಷ್ಟು ಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟಿರೋರು.
ದರಿದ್ರ ನನ್ನ ಮಕ್ಕಳು. ನಿಂದು ತಾಯಿ ಇವಾಗ ಇಲ್ಲಿ ನೋಡ್ಬೋದಲ್ಲ. ಇವಾಗ ನನಗೆ ಇವಾಗ ಒಂದು ಕ್ವಶನ್ ಬಂತು. ಸೊ ಇಬ್ರು EMI ಸಪೋರ್ಟ್ ತಗೋತಾ ಇದೆ, ತಗೊಳ್ಳಿ, ಇಟ್ಸ್ ಓಕೆ. ನೋ POC ಟಾರ್ಗೆಟು VIH ಟಾರ್ಗೆಟ್ ಇಡೋದಕ್ಕಾಗಲ್ಲ. ದೇರ್ ಮೇ ಬಿ ಚಾನ್ಸ್ ಅಲ್ವಾ, POCನ ಹೊಡೆದು ಹೋಗ್ತಾ ಇರುತ್ತೆ. ಸೊ ದಟ್ಸ್ ವೈ POC ತನಕ 1:1 ಇದೆ. ವೈ ರಿಸ್ಕ್ VIH ತನಕ? ಏನಾರು ಇಲ್ಲಿ ಅಡ್ಡ ಜುಕ್ ಅಂತ ಬರುತ್ತೆ, ವೆಯ್ಟ್ ಅಷ್ಟೇನೇನೆ. ಓಕೆ, ನನಗೆ ಯೂಟ್ಯೂಬ್ ಲೈವು ನೆಕ್ಸ್ಟ್ ವಾರದಿಂದ ಬರ್ತೀನಿ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ನೆಕ್ಸ್ಟ್ ವಾರದಿಂದ ಬರ್ತೀನಿ. ದಯವಿಟ್ಟು ನನ್ನ ಹೇಟ್ ಮಾಡೋರು ಯಾರು ಇದ್ದರೆ ದಯವಿಟ್ಟು ರಿಪೋರ್ಟ್ಗಳಂತೂ ಹಾಕ್ಬಿಟ್ಟು ಚಾನಲ್ನ ಮಾತ್ರ ಹಾಳು ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ, ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ಓಕೆ, ದಯವಿಟ್ಟು ತುಂಬ ಕಷ್ಟಪಟ್ಟು ಬಿಲ್ಡ್ ಮಾಡ್ಕೊಂಬಂದಿದ್ದೀನಿ, ಅದನ್ನು ಮಾತ್ರ ಮಾಡಬೇಡಿ ಗುರು. ಹೋದ್ರೆ ಐ ಡನ್ ಅಷ್ಟೇ. ನಾನು ಇನ್ನು ಸೋಷಿಯಲ್ ಮೀಡಿಯಾ ಇದಕ್ಕೆ ಬರೋದು ಇಲ್ಲ. ಆಕಾಶ ದೀಪವು ನೀನು, ನಿನ್ನ ಕಂಡ ಸಂತೋಷವೇನು. ಅಕ್ಕನ ಎಷ್ಟವರೆಗೂ ಇದು?
ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದ್ರು ದೇವ್ರಯ್ಯ. ಸೊ ಇದು 50 ಪಿಪ್ ಟಿ ಪಿ, 50 ಪಿಪ್ SL. ಅಯ್ಯೋ ಬಂದರೆ ಒಂದು $50. ಅಯ್ಯೋ ಅಯ್ಯೋ ಸಾಕು ಗುರು. ಬರ್ತೀನಿ. ಆಲ್ಗೋದು ಇದೆಲ್ಲನೂ ಕೂಡ ಸ್ವಲ್ಪ ಖರ್ಚುಗಳಿದ್ದಾವೆ, ಅವೆಲ್ಲನೂ ಕೂಡ ಎಲ್ಲ ಸೆಟ್ ಆದಮೇಲೆ ಬರ್ತೀನಿ 5-10 ಲಾಟ್ ಹಾಕೋದಕ್ಕೆ ಸದ್ಯದಲ್ಲೇ. ಯು ಗೈಸ್ ವಿಲ್ ಎಂಜಾಯ್ ಇಟ್. ಲೈವಲ್ಲಿ ಬಂದು ಚೆತ್ತಾ ಕೂತ್ಕೋತೀನಿ. ಓಕೆ, ಹೋದರೆ ಹೋಯ್ತು ಅಂದ್ಕೊಂಡು ಭಯನೇ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ದುಡ್ಡು ಕಳಿತೀನಿ ಅನ್ನೋ ಭಯ ಇರೋರಿಗೆ ದುಡ್ಡು ಮಾಡ್ತೀನಿ ಅನ್ನೋ ಹಠ ಯಾವತ್ತೂ ಬರೋದಿಲ್ಲ. ಇದು ಫ್ಯಾಕ್ಟ್, ಬರ್ದಿಟ್ಕೊಂಬಿಡಿ. ಓಕೆ, ಭಯ ಇತ್ತು ಹುಚ್ಚೋಯ್ಕೋತಾ ಇದ್ದೀರಾ ಸ್ಟಾಪ್ ಲಾಸ್ ಹತ್ರ ಹೋದಂಗೂ ಅಂತ ಅಂದರೆ, ಸ್ಟಾಪ್ ಲಾಸ್ ಹತ್ರ ಹೋದಂಗೂ ಲಾಟ್ ಆಫ್ ಚಿಂತೆಗಳು ಬರ್ತಾ ಇದ್ದಾವೆ ತಲೆಯಲ್ಲಿ ಅಂದರೆ ಟ್ರೇಡಿಂಗ್ ನಿಮಗಲ್ಲ. ಹೋಗಿ ಹೋಗಿ ಇನ್ಫ್ಲುಯೆನ್ಸರ್ಸ್ ರೀಲ್ಸ್ಗಳಲ್ಲಿ ಕಮೆಂಟ್ ಹಾಕಿ, ಅಣ್ಣ ಲಿಂಕು, ಅಣ್ಣ PDF, ಅಣ್ಣ ಅದು, ಅಷ್ಟೇ ಲೈಫ್ ಹೋಗ್ಬಿಡುತ್ತೆ. ₹1 ಅರ್ನ್ ಮಾಡೋಕ್ಕಾಗಲ್ಲ, ಮುಂದೆ ಬರೋಕ್ಕಾಗಲ್ಲ. ಫ್ಯಾಕ್ಟ್ ಇದು, ಅರ್ಥ ಮಾಡ್ಕೊಳ್ಳಿ. ನಾನು ಇದನ್ನು 1000 ಸತಿ ಹೇಳ್ಬಿಟ್ಟಿದ್ದೀನಿ, ಮಕ್ಳಿಗೆ ಹೇಳ್ದಂಗೆ ಹೇಳ್ಬಿಟ್ಟಿದ್ದೀನಿ ಗುರು. ನಾನೇನು ನಿಮ್ಗಿಂತ ದೊಡ್ಡವ್ರು ಅಂತ ಅಲ್ಲ, ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ನಾನು ನೋಡಿದ್ದೀನಿ, ಕಣ್ಣು ಮುಂದೆ ನೋಡಿದ್ದೀನಿ ಓಪನ್ ಸ್ಕ್ಯಾಮ್ಸ್ಗಳನ್ನ, ಹೆಂಗೆ ಸ್ಕ್ಯಾಮ್ಸ್ ಮಾಡ್ತಾರೆ, ಹೆಂಗೆ ಜನನ್ನ ಯಾಮಾರಿಸ್ತಾರೆ, ಓಪನ್ ಆಗಿ ನೋಡಿದ್ದೀನಿ. ದಟ್ಸ್ ವೈ ನಾನು ಅದನ್ನು ಎಲ್ಲ ವಿಡಿಯೋದಲ್ಲೂ ಹೇಳೋದು. ನಿಂದು ತಾಯಿ ಗುಣ ತಿರೋದಿಲ್ಲ ಗುಣ. ಐಸೆ कैसे ऐसे कैसे ऐसे कैसे. ಆ SL ಇಟ್ಟಿದ್ರೆ ಹಿಟ್ಟಾಗೋಗಿರೋದು. ಹೇಳೋ ಮನೆ ಕೆಲಸ ಯಾಕೆ? ಒಂದು 15 ನಿಮಿಷ. ಇವತ್ತು ಪೆದ್ದಿ ಪ್ರೀಮಿಯರ್ ಇದೆಯೋ? ಇವತ್ತೇ ಇದೆ ಪ್ರೀಮಿಯರ್, 7 ಗಂಟೆ. ನಾಳೆ ನೋಡೋಣ ತಡಿ, ನೋಡ್ತೀನಿ ಬುಕ್ ಮೈ ಶೋಲ್ಲಿ. ಸರಿ. ಪಾರಪ್ಪ ಜೀವ ಹೂವಾಗಿದೆ, ಬಾಬಜೇನಾಗಿದೆ, ಹಾಳಾಗಿದೆ, ಇಂದು ಸೇರಿ ನಾನು ತಾನ ತನ್ನ 8:30 PM ಮಿರಾಜಲ್ಲಿದೆ. ಓಕೆ, ಹೋಗ್ತೀನಿ. 8:30 PM ನೋಡಿಕೊಂಡು ಬರ್ತೀನಿ. 8:30 PM ಇದೆ ಮೂವಿ. ಅವಳೆಂತ ಚದುಗಾದಿಗಂತೂ ಯಾರಿಗಾದ್ರೂ ಗೊತ್ತಾ? ಅದ್ದ ಮುತ್ತ ಹೇ ಹುಡುಗಿ ನೋಡಿ ನಿನ್ನ ನೋಡಿ, ಹೇ ಹುಡುಗಿ ನೋಡಿ ನಿನ್ನ ನೋಡಿ, ತನ್ನಂತಾನೆ
ಒಂದು ಕವಿತೆ ಬರಿಬೇಕಲ್ಲ ಇವಾಗ. ಹಿಂಗೆ ಒಬ್ರು ಸ್ಟೋರಿ ನೋಡಿದೆ, ನನಗೆ ಗೊತ್ತಿರೋದೇನೆ, ಇದು TP ಆಗುತ್ತೆ. ಕವಿತೆ ಬರಿಬೇಕು ಅಂತ ಸ್ವಪ್ನದ ನನ್ನ ಟ್ರೇಡು ನಡೀತಾ ಇದೆ ಬ್ರೇಕ್ ಇವನ್ನಲ್ಲಿ. ಸೊ ನನ್ನ ಟ್ರೇಡು ನಡೀತಾ ಇದೆ ಬ್ರೇಕ್ ಇವನ್ನಲ್ಲಿ. ಬೇಡ, ಬ್ರೇಕ್ ಇವನ್ ಅಂದರೆ ಯಾರೋ ದೊಡ್ಡ ಪ್ರೋ ಟ್ರೇಡರ್ ಅಂದ್ಕೊಂಡ್ಬಿಡ್ತಾರೆ. ಲಾಸಲ್ಲಿ ಅಂತ ಹಾಕೋಣ. ನನ್ನ ಟ್ರೇಡ್ ನಡೀತಾ ಇದೆ ಲಾಸಲ್ಲಿ, ನಿಮ್ಮ ಕೂದಲು ನೋಡಿ ಅದೇ ಲೂಸ್ ಇಲ್ಲಿ. ವಾ 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 ನನ್ನ ಟ್ರೇಡು ನಡೀತಾ ಇದೆ ಲಾಸಲ್ಲಿ, ನಿಮ್ಮ ಕೂದಲು ನೋಡಿ ಆದೆ ಲೂಸ್ ಇಲ್ಲಿ. ವಾ ನಜ್ಜಿ, ನಾನು ಕವಿತೆ ಬರೀತೀನಿ. ನನ್ನ ಟ್ರೇಡು ನಡೀತಾ ಇದೆ ಲಾಸಲ್ಲಿ, ನಿಮ್ಮ ಕೂದಲು ನೋಡಿ ಆದೆ ಲೂಸ್ ಇಲ್ಲಿ. ಇನ್ನೇನು ಬಂತು ಒಂದು ನಿಮಿಷ ಡಿಸ್ಕಾರ್ಡ್. ಹೆಂಗಿದೆ ಸೊ ನನ್ನ ಟ್ರೇಡು ನಡೀತಾ ಇದೆ ಲಾಸಲ್ಲಿ, ನಿಮ್ಗೋದ್ಲು ನೋಡಿ ಆದೆ ಕಳಿಸ್ದೆ. ಓಕೆ ಗೈಸ್, ಐ ಆಮ್ ಎಕ್ಸಿಟಿಂಗ್. ಒಂದು ಒಳ್ಳೆ ಕವಿತೆ ಬರೆದು ಕಳಿಸಿದ್ದೀನಿ, ಏನು ರಿಪ್ಲೈ ಬರುತ್ತೆ ನೋಡೋಣ. ಈ ಸ್ವಪ್ನದ ಓಕೆ ಪೇಂಡಲ್ ತೋರಿಸ್ತೀನಿ ಗುರು. ಆಮೇಲೆ ಸುಮ್ಮನೆ ಇಷ್ಟೊತ್ತು ಕೂತ್ಕೊಂಡಿದ್ದ ಅಂದ್ಬಿಟ್ರೆ ಏನು ಮಾಡಲಿ ನಾನು, ಏನು ಮಾಡಲಿ ಹೇಳಿ. ಸೊ ಎಕ್ಸಿಟೆಡ್. ಈ ಸ್ವಪ್ನದ ರೂವಾರಿ ನಾನಲ್ಲವೇ, ಎಲ್ಲೋ ಎಲ್ಲೋ ಬಾರು. ಓಪಿಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ 0.1 ಹಾಕಿದ್ದು 50 ಪಿಪ್ಸ್ ಅಷ್ಟೇ ಇದ್ದಿದ್ದು ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇರಲಿಲ್ಲ. ಓಕೆ, ಸೊ ಇದು ಇನ್ಸ್ಟೆಂಟ್ ಅಕೌಂಟ್ ಆಗಿರೋದ್ರಿಂದ ಸೊ ಎವ್ರಿ ಡೇ ಟ್ರೇಡ್ ಮಾಡ್ತೀನಿ ಇದರಲ್ಲೇ. ಸೊ $50 ಪ್ಲಸ್ ಮೈನಸ್ ಇಲ್ಲಿ, ಯಾಕಂದರೆ 50 ಪಿಪ್ಸ್ ಅಷ್ಟೇ ಇದ್ದಿದ್ದಲ್ಲ, TP ಆಯಿತು. ಲೆಟ್ಸ್ ಸಿ, ಸಿಗೋಣ, ಬಾಯ್ ಬಾಯ್.